ನಾನೇನಾದ್ರೂ ಸ್ಟ್ರೈಕು ಅಂತ ಅಲ್ಲೇ ಕೂತಿದ್ದಿದ್ರೆ ಅವರೆಲ್ಲ ಸೇರ್ಕೊಂಡು ನನ್ನನ್ನು ಫುಡ್ ಪಾಲ್ ಮಾಡ್ಕೊಂಡ್ಬಿಡ್ತಿದ್ರು. ನೀವು ಅವತ್ತು ಅಲ್ಲಿರ್ಲಿಲ್ಲ, ಇದ್ದಿದ್ರೆ ಗೊತ್ತಾಗಿರ್ತಿತ್ತು. ಅದೆಲ್ಲ ಬಿಟ್ಟಾಕಿ ಬಾಲರಾಜ್, ಅದೆಲ್ಲ ಮುಗ್ದೋಗಿರೋ ಕತೆ. ನಾನು ಇವಾಗ ಯಾಕೆ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಕರೆದಿದ್ದೀನಿ ಗೊತ್ತಾ? ಯಾಕೆ? ನೀವು ಮತ್ತೆ ಕೆಲ್ಸಕ್ಕೆ ಬರಬೇಕು ಬಾಲರಾಜ್. ಏನ? ನಾನು ಮತ್ತೆ ಕೆಲ್ಸಕ್ಕೆ ಬರ್ಬೇಕಾ? ಯಾಕೆ ಸರ್? ನಾನು ಮಾನ ಮರ್ಯಾದೆಯಿಂದ ಇರೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಅದೆಲ್ಲ ಈಗ ನಾನು ನೋಡ್ಕೊಳ್ತೀನಿ, ನೀವು ಸುಮ್ಮನೆ ಕೆಲ್ಸಕ್ಕೆ ಬನ್ನಿ. ಸರ್, ನಾನು ಆ ಗಾರ್ಮೆಂಟ್ಸಲ್ಲಿ ಎಷ್ಟು ಗಂಭೀರವಾಗಿದ್ದೆ ಅಂತ ನಿಮಗೆ ಗೊತ್ತು ತಾನೆ? ಆ ಕೆಲಸ ಮಾಡೋರು ಮುಂದೆ ಎಲ್ಲ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ದರ ಅಂತ ಆಚೆ ಹಾಕಿ ಗೇಟ್ ಬೀಗ ಹಾಕಿದ್ರು. ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿಬಿಟ್ರು. ಅದು ಅಲ್ಲದೇನೆ ನಮ್ಮ ಮನೆಗೆ ಪೊಲೀಸ್ನವ್ರನ್ನ ಕಳಿಸಿ ನನ್ನ ಅರೆಸ್ಟ್ ಮಾಡಿಸಿ ಲಾಕಪ್ ಹಾಕಿಸಿ ಅಲ್ಲಿ ನನಗೆ ಯಾವ ರೀತಿ ಹಿಂಸೆ ಕೊಟ್ಟರು ಗೊತ್ತಾ ಸರ್? ಅದು ನನ್ನ ಹೆಂಡತಿ ಪುಷ್ಪ ಮುಂದೆನೆ ನನಗೆ ಹೊಡೆಸಿದ್ರು ಸರ್. ಅವಳು ಸ್ಟೇಷನ್ನಲ್ಲಿ ಬಾಯಿ ಬಡ್ಕೊಂಡು ಹೇಗೆ ಅಳ್ತಿದ್ಲು ಗೊತ್ತಾ ಸರ್ ನಿಮಗೆ? ನನ್ನ ಹೆಂಡತಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಾದಾಗ ಆ ನೋವಲ್ಲೂ ನನಗೆ ಸಂತೋಷ ಆಯಿತು ಸರ್. ಅದೇ ಸರ್ ನಾನು ಕೊನೆಯದಾಗಿ ಸಂತೋಷಪಟ್ಟ ಕ್ಷಣ. ನನ್ನ ಮನೆಗೆ ಹೋದ ತಕ್ಷಣ ನಾನೇ ಏನೋ ತಪ್ಪು ಮಾಡಿದ್ದೀನಿ ಅಂತ ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ಸರ್. ಮೊದಲು ಬರೀ ಬೈತಿದ್ಲು ಸರ್, ಈಗ ಲಿಮಿಟ್ ಇಲ್ದಂಗೆ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾಳೆ ಸರ್. ನನಗೆ ಅನ್ಸುತ್ತೆ ಬಾಲರಾಜ್, ನೀವು ಮತ್ತೆ ಕಂಪ್ನಿ ಜಾಯ್ನ್ ಆದ್ರೆ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಅನುಮಾನ ಪಡಲ್ಲ ಅಂತ. ಸರ್, ಅವಮಾನ ಆಗಿ ಜಾಗದಲ್ಲೇ ಬಂದು ಅಟೆಂಡೆನ್ಸ್ ಹಾಕೋ ಅಂತ ಇದ್ದೀರಾ. ಇಷ್ಟಕ್ಕೂ ಪುಷ್ಪ ಒಪ್ಕೊಳ್ಳಲ್ಲ ಬಿಡಿ ಸರ್ ಇದಕ್ಕೆಲ್ಲ. ನಿಮಗೆ ಇವಾಗಿರೋದು ಒಂದೇ ಒಂದು ದಾರಿ ಬಾಲರಾಜ್. ಏನು ಸರ್ ಅದು? ಸೀದಾ ಹೋಗಿ ಆ ಪುಷ್ಪ ಕಾಲಿ ಬಿದ್ದು ಸಾರಿ ಕೇಳಿ. ಸರ್, ನಾನೇನು ಮಾನ ಮರ್ಯಾದೆ ಇಲ್ದೇರೋನು ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ ಪ್ರಕಾರ ಇವಾಗ ನಿಮಗೆ ಮಾನ ಮರ್ಯಾದಲ್ಲಿ ಇದೆ ಅನ್ಕೊಂಡಿದ್ದೀರಾ? ಎಲ್ಲಿದೆ ಸರ್? ಕಟ್ಕೊಂಡಿರೋ ಹೆಂಡ್ತಿನೇ ಕೊಡ್ತಾ ಇಲ್ಲ. ಮೊದಲೇ ನನಗೆ ಮರ್ಯಾದೆ ಮನೇಲಿ ಅಷ್ಟಕ್ಕಷ್ಟೇ, ಈ ಕೆಲಸ ಬೇರೆ ಇಲ್ವಾ? ಕೇಳೋದೇ ಬೇಡ, ಮರ್ಯಾದೆ 3 ಕಾಸು ಹೋದಂಗೆ ಆಗೋಗಿದೆ ನಂದು. ಬಾಲರಾಜ್, ನೀವು ಮತ್ತೆ ಕೆಲ್ಸಕ್ಕೆ ಬಂದ್ಬಿಟ್ರೆ ಕೈ ಬಿಟ್ಟು ಹೋಗಿರೋದೆಲ್ಲ ವಾಪಸ್ ಬರುತ್ತೆ. ನೀವ್ ಈ ಥರ ಎಲ್ರ ಮುಂದೆ ತಲೆ ತಗ್ಸಿ ಅವಮಾನದಲ್ಲಿ ಬದುಕೋದ್ಕಿಂತ ಒಂದೇ ಒಂದ್ಸಲ ಪುಷ್ಪ ಕಾಲಿಗೆ ಬಿದ್ದು ಸಾರಿ ಕೇಳಿ. ಅವನು ಖಂಡಿತ ನಿಮ್ಮನ್ನ ಕೆಲಸ ಸೇರಿಸ್ಕೊಂತಾನೆ. ಪುಷ್ಪಕ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸರ್, ನರ್ತನ ಮೇಡಮ್ಮೇ ಸೌಪರ್ಣಿಕಾ ಮೇಡಮ್ ಹೇಳಿ ನನ್ನ ಸ್ಟೇಷನಿಂದ ಆಚೆ ಕರ್ಕೊಂಡು ಬಂದರು. ಆದ್ರೆ ಅವರಿಂದನೇ ನನ್ನ ಪುನಃ ಕೆಲ್ಸಕ್ಕೆ ಸೇರಿಸ್ಕೊಳಕ್ಕಾಗ್ಲಿಲ್ಲ. ರಾಜೇಂದ್ರ ಸರ್ ವಾಪಸ್ ಬರೋವರೆಗೂ ಪುಷ್ಪಕ್ ತೊಗೊಂಡ್ರೆ ಡಿಸಿಷನ್ ಯಾರಿಂದನೂ ಚೇಂಜ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಹೋಗಿ ಪುಷ್ಪಕ್ ಕಾಲಿಗೆ ಬೀಳಿ ಅಂತ ಹೇಳ್ತಿದ್ದೀನಿ. ಆಮೇಲೆ ನರ್ತನನ್ ಜೊತೆ ಮಾತಾಡಿ, ಅವಳ ಹತ್ರ ಹೋಗ್ಬಿಟ್ಟು ಸೌಪರ್ಣಿಕಾ ಆಂಟಿನ ಮೀಟ್ ಮಾಡಿ ಪುಷ್ಪಕ್ ಜೊತೆ ಮಾತಾಡೋದಕ್ಕೆ ಹೇಳಿ. ಬಾಕಿದ್ನೆಲ್ಲ ನರ್ತನ ನೋಡ್ಕೊಂತಾಳೆ. ಸರ್, ಇದೆಲ್ಲ ಇವಾಗ ನೀವು ಬರೋಕ್ಕಾಗಿಲ್ಲ ಅಂದ್ರೆ ಲೈಫ್ ಲಾಂಗ್ ನೀವು ಕಂಪ್ನಿ ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಾಲರಾಜ್. ಆ್ಯಂಡ್ ಈ ಕಂಪ್ನಿಯಲ್ಲಿ ನೀವು ಸೆಟ್ ಆದಂಗೆ ನೀವು ಬೇರೆ ಕಡೆ ಕೆಲಸ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಕೊನೆವರೆಗೂ ನೀವು ನಿಮ್ಮ ಹೆಂಡತಿ ಮುಂದೆ ಅವಮಾನ ಪಟ್ಕೊಂಡೇ ಬದುಕಬೇಕಾಗತ್ತೆ. ನಿಮಗೆ ವಿಷಯನೇ ಗೊತ್ತಿಲ್ಲ ಬಾಲರಾಜ್, ಇವಾಗ ಧ್ರುವ ಪ್ರೊಡಕ್ಷನ್ ಹೆಡ್ ಆಗ್ಬಿಟ್ಟ. ಟೈಲರ್ ಮೈನಾ ಸೂಪರ್ವೈಸರ್ ಆಗ್ಬಿಟ್ಲು. ಇದೆಲ್ಲ ಯಾರು ಮಾಡಿದ್ದು ಗೊತ್ತಾ? ಆ ಪುಷ್ಪಕ್. ಅದಕ್ಕೆಲ್ಲ ಕಾರಣ ನೀವು ನಮ್ಮ ಕಂಪ್ನಿಯಲ್ಲಿ ಇಲ್ಲ. ಸರ್, ಏನು ಹೇಳ್ತಾ ಇದ್ದೀರಾ? ಧ್ರುವ ಪ್ರೊಡಕ್ಷನ್ ಹೆಡ್, ಮೈನಾ ಸೂಪರ್ವೈಸರಾ? ನೀವು ಹೇಳ್ತಿರೋದು ನಿಜಾನ ಸರ್? ನಾನು ಹೇಳ್ತಿರೋ ಮಾತಲ್ಲಿ ನಿಜಾನೇ ಬಾಲರಾಜ್. ನೀವೆಷ್ಟು ಬೇಗ ಕಂಪ್ನಿಗೆ ಬರ್ತಿರೋ ಅಷ್ಟು ಬೇಗ ಧ್ರುವ ನಾವು ಹಳೆ ಪೊಸಿಷನಿಗೆ ವಾಪಸ್ ಕಳಿಸ್ತೀನಿ. ನೀವು ಬರೋ ತಡ ಮಾಡಿದಷ್ಟು ಆ ಧ್ರುವಂಗೆ ಒಳ್ಳೇದಾಗ್ತಾನೆ ಹೋಗುತ್ತೆ.